ಈ ವಾದ ಏನೂ ಇರಲಿ, ನಾವಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಇದ್ದ ಬೆಲೆಗಳನ್ನು ಮೇಂಟೈನ್ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಈಗ ಸಾಕಷ್ಟು ಹೆಚ್ಚಾಗಿದೆ ಈಗಾಗಲೇ ಟ್ಯಾಕ್ಸ್ ಅನ್ನುವಂಥದ್ದು. ಟ್ಯಾಕ್ಸ್ ಬರೆಯಿಂದ ಸೋತು ಹೋಗಿದ್ದಾರೆ. ಈಗಷ್ಟು ಅದು ಇನ್ನು ಮುಂದಿನ ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಇನ್ಕಮ್ ಟ್ಯಾಕ್ಸ್ ಒಂದು ರೆಸ್ಯೂಮ್ಷನ್ ತೋರಿಸೋದು. ಏನಪ್ಪ ಇಲ್ಲ ಇದೊಂದಿಷ್ಟು ನಿಮಗೆ 12 ಲಕ್ಷದವರೆಗೆ ನಿಮಗೆ ನಾವು ಏನಪ್ಪ ಅಂದ್ರೆ ಟ್ಯಾಕ್ಸ್ ತೊಗೊಳ್ಳೋದಿಲ್ಲ ಅನ್ನುವಂಥ ಒಂದೇನು ಸಮಾಧಾನ ಮಾಡಿದ. ಬಟ್ ಇದು ಒಂದರಿಂದ ಎಲ್ಲನೂ ಆಗೋದಿಲ್ಲ. GST ಹೆಚ್ಚದ, ಮತ್ತೊಂದು ಹೆಚ್ಚದ, ಎಲ್ಲನೂ ಪೆಟ್ಟು ಬೀಳ್ತದೆ. ಆದರೂ ಅವರಿಗೆ ಅಷ್ಟು ಹೊಡೆದು ಬೀಳಲಿಕ್ಕಿಲ್ಲ, ಬಟ್ ಹೊಡೆದು ಬೀಳೋದು ನಿಶ್ಚಿತನ. ಇವರೆಲ್ಲರಿಗೂ ಹೆಚ್ಚು ಹೊಡೆದು ಬೀಳೋದು ಯಾರಿಗಪ್ಪ ಅಂದರೆ ಅವತ್ತು ಉದ್ಯೋಗಕ್ಕೆ ದುಡಿತಾ ಇದ್ರು ಏನು ಅಡ್ಡಿ ಇಲ್ಲ. ಉದ್ಯೋಗ ಇಲ್ಲದ ದಿನಗಳನ್ನು ದುಡುವಂಥ ಪ್ರಸಂಗ ಇವತ್ತು ನಮ್ಮಲ್ಲಿದೆ. ಅಂಥ ಬಡವರಿಗೆ ಅಂದಾಜು ಒಂದು 80-85-90% ಜನರಿಗೆ ತೊಂದರೆ ನೀಡುವಂಥ ಬೆಲೆ ಏರಿಕೆ ಅಂತ. ಈ ಬೆಲೆ ಏರಿಕೆಯಿಂದ ಯಾರಿಗೆ ಹೊಡೆದು ಬೀಳ್ತದಂದ್ರೆ ನಿರುದ್ಯೋಗಿಗಳಿಗೆ, ಕೆಲಸ ಇಲ್ಲದಂಥವ್ರಿಗೆ, ಬಡವರಿಗೆ, ಒಂದೊಂದು ದುಡ್ಡು ತಿನ್ನುವಂಥವ್ರಿಗೆ, ಇವರಿಗೆಲ್ಲನೂ ಈ ಟ್ಯಾಕ್ಸ್ ತುಂಬ ಭಾಳ ಹೆಚ್ಚಿನ ಹೊರೆ ಆಗೋದ್ರಿಂದಾಗೆ ಅವರೆಲ್ಲ ಸುಣ್ಣಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಬೆಲೆ ಏರಿಕೆ ಬಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲರಿಗೂ ಹತ್ತಬೇಕಂತದೆ. ಆಲ್ ಓವರ್ ಇಂಡಿಯಾದಲ್ಲೇ ಅದು ಆಮದು ಬೇರೆ. ಆದರೂ ರಾಜ್ಯದಲ್ಲಿ ಇದು ಹೆಚ್ಚು ಇದು ಮೋಸ್ಟ್ಲಿ 2-3 ದಿವಸ ಮತ್ತು ವಿರೋಧ ಪಕ್ಷ ವಿರೋಧ ಮಾಡ್ತಾರೆ, ಕೂಗಾಡ್ತಾರೆ, ಇದು ಇಳಿಸ್ರಂತ ಹೇಳ್ತಾರೆ, ಮತ್ತೇನು ಮಾಡ್ತಾರೆ. 1% ಎಲ್ಲೋ ಜಗ್ಗಿದಂಗೆ ಮಾಡಿ, 1% ಹೆಚ್ಚು ಮಾಡಿದಂಗೆ ಮಾಡಿ, ಏನೋ ಗದ್ದಲ ಮಾಡಿ ಇವರು ಸಹಿತ ಸಿದ್ದರಾಮಯ್ಯನವರು ಚಾಲಕಸ್ಥಾನ ದಾಟಿಸ್ಕೊಂಡು ಹೋಗ್ತಾರೆ. ಆಮದು ಬೇರೆ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಏನಾಗಿದೆಪ್ಪ ಸ್ಟ್ರೈಕ್ ಅಂದರೆ ಆವತ್ತಿನ ದಿನಕ್ಕೆ ಅಷ್ಟೇ ದಿನನಿತ್ಯ ಸ್ಟ್ರೈಕ್ ಮಾಡೋ ಸ್ಥಿತಿ ಒಳಗೆ ಜನನೂ ಇಲ್ಲ. ಯಾಕಂದರೆ ಅವತ್ತು ದುಡಿದೇ ಇದ್ದರೆ ಅವರು ಉಪಜೀವನ ಸಾಗೋದು ಕಷ್ಟ ಅದ. ಅದಕ್ಕಾಗಿ ಕೆಲವೊಂದು ಸಂಘಟನೆಗಳು ನಮ್ಮಲ್ಲಿ ಇಟ್ಕೊಂಡಿದ್ದಾವೆ ಒಂದು ಹೋರಾಟ ಮಾಡೋದಕ್ಕಾಗಿ ಅಂತೇಳಿ. ಅವ್ರಿಗೂ ಸಹಿತ ಇವತ್ತು ಆ ಸಂಘಟನಾಕಾರರ ಭಾಳಷ್ಟು ಅಬ್ಸರ್ವೇಷನ್ ಮಾಡಿದಾಗ ಅವರಲ್ಲೂ ಬದುಕಿನ ಭಯ ಅದ. ಯಾಕಂದರೆ ಯಾರೊಂದೇನು ಆವತ್ತು ಬಂದು ಕರೆ ಮಾಡಿರ್ತಾರಲ್ಲ ಆವತ್ತಿನ ದಿನದ ಎಲ್ಲ ಅಲ್ಲಿ ಬಂದಂಥ ಜನರ ಒಂದಿಷ್ಟು ಖರ್ಚು ನೀವು ನೋಡುವಂಥದ್ದು, ಊಟ ಕೊಡುವಂಥದ್ದು ಕೆಲಸ ಮಾಡಬೇಕಾಗ್ತದೆ. ಹೀಗಾಗಿ ಯಾವ ಸಂಘಟನೆಗಳಾದ ಸಹಿತ ಮುಂದೆ ಬರ್ತಾಯಿಲ್ಲ. ಇವ NGO ಅವು ಇವೆಲ್ಲ ನೋಡ್ತಾ ಇದ್ವಿ. ಅವುಗಳ ಸರ್ಕಾರದ ಲಾಭ ಎಷ್ಟು ಬರ್ತದೆ, ನಮಗೆ ಎಷ್ಟು ಉಳಿದಿದೆ ನೋಡ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಆದರೆ ಇಡೀ ಒಂದು ವ್ಯವಸ್ಥೆಯನ್ನು ಬದಲಾಯಿಸುವಾಗ ಪ್ರಾಮಾಣಿಕವಾದ ಆಂದೋಲನಗಳು ಇತ್ತೀಚೆಗೆ ಕಡಿಮೆ ಆಗ್ತಾಯಿದ್ದಾವೆ. ಹೀಗಾಗಿ ಅವರು ಆಂದೋಲನಕಾರರು ಇವತ್ತೇನಪ್ಪ ಸೋತು ಹೋಗಿದ್ದಾರೆ. ಏನು ಆಂದೋಲನ ಮಾಡಿದ್ರಿ, ಸರ್ಕಾರ ಕಿವಿಗೆ ಹಾಕೊಳ್ಳೋದಿಲ್ಲ ಅಂತೇಳಿ. ಅದು ದೊಡ್ಡ ಉದಾಹರಣೆ ಕಿಸಾನ್ರ ಒಂದು ಮೂಮೆಂಟ್, ಒಂದು ವರ್ಷಗಳಾದಂಥದ್ದು. ಅದನ್ನು ಕೆಲವೊಬ್ಬರನ್ನು ಒಪ್ಪುವುದೂ ಇಲ್ಲ. ಶ್ರೀಮಂತ ರೈತರು ಮಾಡಿದ್ರು ಹೇಳ್ರಿ ಅದಂತ ಕೆಲವೊಬ್ಬರು ವಾದ ಮಾಡ್ತಾರೆ. ಮಾಡಲಿ, ವಾದ ಮಾಡಿದ್ರೆ ಏನು ತಪ್ಪಿಲ್ಲ, ಅವ್ರ ಅಭಿಪ್ರಾಯ. ಆದರೆ ಅಲ್ಲಿ 700ಕ್ಕೂ ಅಧಿಕ